18ನೆಯ ಅಧ್ಯಾಯ. ದೇವರಿಗೆ ದೇವನಾದ ಶಿವನು ಬಸವೇಶ್ವರನಿಗೆ ದೇವಿಯನ್ನು ಸಮರಸವಾಗುವ ವಿಸ್ತಾರವನ್ನು, ಜೀವನ್ಮುಕ್ತಿಯ ಮಾರ್ಗವನ್ನು ಸಂಪೂರ್ಣವಾಗಿ ಹೇಳಿದನು. ನಂದೀಶ್ವರನು ಶರಣನ್ನು ಮಾಡಿ ದೇವಿಯೊಳಗೆ ಏಕಾಗುವುದನ್ನು ಮತ್ತು ಜೀವನ್ಮುಕ್ತಿಯ ಮಾರ್ಗವನ್ನು ಇಂದು ಸಂಶಯವಿಲ್ಲದೆ ಅನುಭವಪೂರ್ವಕವಾಗಿ ಹೇಳಿರನು. ಶಿವನು ಆನಂದದಿಂದ ಕಣ್ಣುಗಳನ್ನು ಮುಚ್ಚಿ ತೆರೆದು ಉಪನಿಷತ್ತುಗಳ ಆಧಾರದಿಂದ ಹೇಳಿದನು. ವೈರಾಗ್ಯ ಬಲಿಯಬೇಕು, ಜನರ ಸಂಘವನ್ನು, ಮಾತಿನ ಹರಿಯನ್ನು ಬಿಟ್ಟಿರಬೇಕು, ಬಹು ಏಕಾಂತವಿರಬೇಕು, ಮಿತಿ ಆಹಾರದಲ್ಲಿರಬೇಕು, ನಿದ್ದೆಯನ್ನು ಕಡಿಮೆ ಮಾಡಬೇಕು, ಪ್ರಪಂಚ ವಾಸನವನ್ನೆಲ್ಲ ಮರೆಯಬೇಕು ಎಂದನು. ಕೇವಲ ವಿಷಯಗಳನ್ನು ಬಿಡುವುದು ವಿರತಿಯಲ್ಲ, ವಿಷಯಗಳಲ್ಲಿರುವ ಪ್ರೀತಿಯನ್ನು ಬಿಡುವುದು ನಿಜ ವಿರತಿ. ಸಾಲ ರೋಗಾದಿಗಳು ಬಂದು ಬಾಧಿಸುವ ಕಾಲದಲ್ಲಿ ವಿಷಯಗಳನ್ನು ವಿಷಯವಾಗಿ ಕಂಡಂತೆ ಉಳಿದ ಕಾಲದಲ್ಲಿಯೂ ಮೋಹಿಸದೆ ಬಿಟ್ಟಿರುವುದೇ ಅದುವೇ ನಿಜ ವಿರತಿಯು. ನಳ, ಕೃಷ್ಣ ಮೊದಲಾದವರ ಕಥೆಯ ಕೇಳುವ ಸಮಯದಲ್ಲಿ ಸಕಲ ಭೋಗಗಳು ಮಿಥ್ಯಾ ವ್ಯರ್ಥ ಕಂಡಂತೆ ಸದಾ ವಿಷಯ ಭೋಗಗಳನ್ನು ಇಚ್ಛಿಸದಿದ್ದರೆ ನಿಜ ವಿರತಿಯು. ಶವದ ಸಂಸ್ಕಾರ ಕಾಲದಲ್ಲಿ ಎಲ್ಲರ ದೇಹವೂ ಹೀಗೆ ಬಿಡುಗಡೆಯಾಗುವುದೆಂದು ತಿಳಿದಂತೆ ಸದಾ ಆ ಬುದ್ಧಿ ಕೆಡದೆ ತನ್ನ ಸ್ವರೂಪದಲ್ಲಿ ನಿಷ್ಠೆ ಬಲಿತರೆ ನಿಜ ವಿರತಿಯು. ಈ ಲೋಕದ ಸಾರ್ವಭೌಮದ ವಿಷಯ, ಇಂದ್ರಾದಿ ಪರಲೋಕದ ವಿಷಯಗಳನ್ನು ದಾರಿಯಲ್ಲಿ ಬಿದ್ದಿರುವ ಹುಲ್ಲು ಕಡ್ಡಿಯಂತೆ ಪ್ರೀತಿಸದಿರುವುದೇ ನಿಜ ವಿರತಿಯು. ದೇಹಾದಿಗಳಲ್ಲಿ ನಾನು ನನ್ನದೆಂಬ ಅಹಂ ಮನಗಳನ್ನು ಬಿಟ್ಟಿರುವುದೇ ನಿಜ ವಿರತಿ. ತನ್ನ ಸ್ವರೂಪದ ಹೊರತು ಅಥವಾ ಚಿಚ್ಚುಕ್ತಿಯ ಹೊರತು ಏನೂ ಇಲ್ಲವೆಂದು ತಿಳಿಯುವುದೇ ನಿಜ ವಿರತಿಯು. ಎಲ್ಲ ಸಂಪತ್ತುಗಳಲ್ಲಿ ಭಯವುಂಟು, ವಿರತಿಯೊಂದರಲ್ಲಿ ಮಾತ್ರ ಭಯವಿಲ್ಲ. ಚಿಚ್ಚುಕ್ತಿಯಲ್ಲಿಯೇ ನಿಜ ಸುಖ ಉಂಟು. ಇವೆಲ್ಲವುಗಳನ್ನು ಚೆನ್ನಾಗಿ ತಿಳಿದು ಅದರಂತೆ ಆಚರಿಸುವುದೇ ವಿರತಿ ಬಲಿಯೋಣವೆನಿಸುವುದು. ವಿಷಯಗಳಿಗಿಂತ ವಿಷಯಾಸಕ್ತ ಜನರ ಸಂಘ ಬಲು ಕೆಡುಕು. ಆದ್ದರಿಂದ ವಿರತಿಯು ಸಡಿಲಾಗುವುದು. ಇದ್ದಲಿಯಿಂದ ಅಪಾಯವಾಗದಿದ್ದರೂ ಅದರ ಸಂಘದಿಂದ ಕಪ್ಪು ಹತ್ತಿ ಶರೀರವು ಹೊಲಸಾಗದಂತೆ ವಿಷಯಾಸಕ್ತ ದುಷ್ಟ ಜನರ ಸಂಘದಿಂದ ನಷ್ಟ ಹೊಂದಿದರೂ ಅಪವಾದ ಮಾತ್ರ ತಪ್ಪದು. ಎಷ್ಟೇ ಎಚ್ಚರದಿಂದ ಆತ್ಮ ಸಂಯಮದ ಮಾಡಿದರೂ ಅವರ ಸಂಘದಿಂದ ಅವರೊಡನೆ ಮಾತನಾಡುವುದರಿಂದ ವಿಷಯ ವಾಸನೆಗಳು ನಿಶ್ಚಯವಾಗಿ ಹುಟ್ಟುವುದರಿಂದ ಅಂತಹ ಜನರ ಸಂಘದಿಂದ ಅವರೊಡನೆ ಮಾತನಾಡುವುದರಿಂದಲೂ ದೂರವಿರಬೇಕು. ಮನಸ್ಸು ವಿಷಯಗಳ ಕಡೆಗೆ ಹರಿದು ಹೋಗದೆ ದೇವಿಯ ಸ್ವರೂಪದಲ್ಲಿ ಸ್ಥಿರವಾಗಿ ನಿಲ್ಲುವುದಕ್ಕೆ ಏಕಾಂತವು ಎಂದು. ಮನಸ್ಸು ವಿಷಯಾಸಕ್ತವಾಗುವಂಥ ರಾಜರ ತಮಸ ಆಹಾರವನ್ನು ಸರ್ವಾರ್ಥ ಬಿಟ್ಟು ಕಾಯಿಪಲ್ಯ, ಹಣ್ಣು, ಹಾಲು ಮುಂತಾದ ಸಾತ್ವಿಕ ಆಹಾರವನ್ನು ಮಿತಿಯಿಂದ ಸೇವಿಸಬೇಕು. ಅಂದರೆ ಹೊಟ್ಟೆಯ 4 ಭಾಗಗಳಲ್ಲಿ 2 ಭಾಗ ಆಹಾರ, 1 ಭಾಗ ನೀರು ತಕ್ಕೊಂಡು 1 ಭಾಗವನ್ನು ಬರಿದಾಗಿಸಿರಬೇಕು. ಇದರಿಂದ ವಿಷಯದಾಸೆ, ಆಲಸ್ಯ, ಮಂದತ್ವಗಳು ಕಡಿಮೆಯಾಗಿ ದೇವಿಯ ಸ್ವರೂಪದಲ್ಲಿ ಐಕ್ಯವಾಗಲು ಅನುಕೂಲವಾಗುವುದು. ನಿದ್ದೆಯು ಬಹು ತಾಮಸ ಗುಣದ್ದು. ಹಗಲು ಎಂದೂ ನಿದ್ದೆ ಮಾಡದೆ ಬೆಳಗ್ಗೆ 3 ತಾಸಿನ ಮೊದಲು ಬ್ರಹ್ಮಿ ಮುಹೂರ್ತದಲ್ಲಿ ಎಚ್ಚರದಿಂದ ದೇವಿಯ ಚಿಂತನೆಯಲ್ಲಿರಬೇಕು. ಆಹಾರ, ನೀರನ್ನು ಮಿತವಾಗಿ ಸೇವಿಸಿದರೆ ನಿದ್ದೆಯು ವಿಶೇಷ ಬರಲಾರದು. ಸ್ಥೂಲ ದೇಹ, ಇಂದ್ರಿಯಗಳು, ಜೀವರು ಇವೇ 3 ಲೋಕ, 3 ಜಗತ್ತು. ಇವು ನಾನು ನನ್ನವೆಂಬ ವಾಸನೆಯೇ ಪ್ರಪಂಚ ವಾಸನೆ ಎನಿಸುವುದು. ಇದು ಲೌಕಿಕ ಪ್ರಪಂಚವು. ಇದನ್ನು ಮರೆಯಬೇಕು. ಮನಕ್ಕೆ ತಪ್ಪು ತಿಳುವಳಿಕೆಯಾಗದೆ ವಿಷಯಗಳಲ್ಲಿ ಅತ್ಯಂತ ಆಸೆ ಹುಟ್ಟದೆ ಹೊರಗಿನ ವ್ಯವಹಾರಕ್ಕೆ ಸ್ವಲ್ಪವೂ ಹರಿಯದೆ ಕಣ್ಣುಗಳನ್ನು ಮುಚ್ಚಿರಬೇಕು. ಆಸನದಿಂದ ಕುಳಿತುಕೊಂಡು ಚಿತ್ತವು ಬಹಿರ್ಮುಖವಾಗದೆ ಏಕಾಗ್ರತೆಯಿಂದ ದೇವಿಯೇ ಮೂರ್ತಿಯಲ್ಲಿಯೇ ಬಹು ಆಶೆಯನ್ನಿಟ್ಟು ದೇವಿಯ ಸ್ವರೂಪವನ್ನೇ ಚಿಂತಿಸುತ್ತಾ ರೋಮಾಂಚನವುಳ್ಳವನಾಗಿರಬೇಕು. ಅಂತರೇಂದ್ರಿಯ ನಿಗ್ರಹ, ಬಹೀಂದ್ರಿಯ ನಿಗ್ರಹ, ಸಮಾಧಾನ, ದೃಢವಾದ ನಂಬಿಕೆ ಇವುಗಳಿಂದ
ಗುರು ಸಂಪ್ರದಾಯದಂತೆ ನಿರ್ಮಲ ಮೂರ್ತಿಯನ್ನು ಹೃದಯದಲ್ಲಿ ಅತ್ಯಂತ ಪ್ರೇಮದಿಂದ ಧ್ಯಾನಿಸುತ್ತಾ ಗುರುಗಳು ಹೇಳುವ ರೀತಿಯಿಂದ ಕಮಲಾಸನೆಯ ಮೂರ್ತಿಯನ್ನು ಸಿದ್ಧಿ ಹೊಂದಿ ಬಹು ಆನಂದ ಪ್ರೇಮಗಳಿಂದ ಯಾವಾಗಲೂ ಇರಬೇಕು. ಬಂಗಾರದ ಕಿವಿಯಾಭರಣ, ಕೊರಳು, ಭುಜ, ಕೈಯಾಭರಣ, ರತ್ನದ ಕಿರೀಟ, ಮುತ್ತಿನ ದಂಡೆ, ತರತರದ ಆಭರಣಗಳ ಕಾಂತಿಯು ಹೊಳೆಯುತ್ತಿರುವ ಬಹು ಸುಂದರ ರೂಪದ ದೇವಿಯ ಮೂರ್ತಿಯನ್ನು ಕಣ್ಣು ಮುಚ್ಚಿ ಮನಸ್ಸಿನಲ್ಲಿ ನೆನೆಯುತ್ತಿರಬೇಕು. ತೊಟ್ಟ ರತ್ನದ ಕುಪ್ಪಸದ ತೆಗೆದುಕೊಂಡು ಉಟ್ಟ ಪೀತಾಂಬರ, ಸೆರಗಿನಲ್ಲಿ ಬಿಟ್ಟ ಮುತ್ತಿನ ಗೊಂಚಲುದ ಹಣೆ ಬೊಟ್ಟುಗಳಿಂದ ಅಲಂಕರಿಸಿದ ಹಚ್ಚೆಯ ಬೊಟ್ಟ, ಮುತ್ತಿನ ಮೂಗುತಿಯು, ಬಿಗಿಯಾಗಿಟ್ಟ ಓಡಣ್ಯದ ಮೂರ್ತಿಯನ್ನು ನೆನೆಯುತ್ತಿರಬೇಕು. ಕಣ್ಣ ಕಾಡಿಗೆ ಕಸ್ತೂರಿಯ ಬೊಟ್ಟು, ಕೈಯಲ್ಲಿ ಗದೆ, ಚಕ್ರ, ಅತ್ಯುನ್ನತ ಬಿಲ್ಲು, ಶೂಲ, ಕತ್ತಿ, ಮೇರುಣನ ಆಯುಧಗಳಿಂದ, ರತ್ನದ ಕಾಲಖಡ್ಗಗಳಿಂದ ಹೊಳೆಯುವ ಅತ್ಯಂತ ಮೇಲಾದ ದೇವಿಯನ್ನು ಮನಸ್ಸು ಬೇರೆಯಾಗದೆ ಸಮಾಧಾನದಿಂದ ನೆನೆಯಬೇಕು. ದೇವಿಯನ್ನು ಮಲಗಿ, ಕುಳಿತು, ನಿಲ್ಲುತ್ತಾ, ನಡೆಯುತ್ತಾ, ಪ್ರೀತಿಯಿಂದ ಮಾತನಾಡುತ್ತಾ ಈ ಪ್ರಕಾರ ಹಲವು ಕಾಲದಲ್ಲಿ ಕಣ್ಣು ಮುಚ್ಚಿ ಪ್ರೇಮದಿಂದ ನೆನೆಯುತ್ತಿರಬೇಕು. ಈ ಪ್ರಕಾರ ಪ್ರತಿದಿನ ಸದಾ ಧ್ಯಾನಿಸುವವನಿಗೆ ಅದೇ ರೀತಿ ಮೂರ್ತಿಯು ಹೊಳೆಯುತ್ತಾ ಯಾವಾಗಲೂ ಒಳಗೆ ಹೊರಗೂ ಒಂದೇ ಪ್ರಕಾರ ತೋರುವಳು. ಎದುರಿನಲ್ಲಿ ಪ್ರತ್ಯಕ್ಷ ತೋರಿ ದಯೆಯಿಂದ ಬೇಡಿದ್ದನ್ನು ಕೊಡುವಳು. ದೇವಿಯ ಅಂತಃಕರಣವನ್ನು ಹೇಗೆ ಹೇಳಿದರೂ ತೀರದು. ಕರವನ್ನು ಬಿಟ್ಟು ಅಡವಿಯಲ್ಲಿ ಮೇಯುತ್ತಾ ಕರುವನ್ನು ನೆನೆಸಿದ ಬಹು ಚಿಕ್ಕ ಕರುವಿನ ಆಕಳಿನಂತೆ ಭಕ್ತನ ಹತ್ತಿರ ಹುಡುಕುತ್ತಾ ಓಡುತ್ತಾ ಬರುವಳು. ತಲೆಯ ಮುಂಗೂದಲುಗಳನ್ನು ತಿದ್ದಿ ಅಪ್ಪಿಕೊಂಡು ಬೇಡಿದ ವರವನ್ನು ಮೆಚ್ಚಿ ಕೊಡುವ ದಯಾಸಮುದ್ರಳನ್ನು ಭಜಿಸುವವನೇ ಪುಣ್ಯಾತ್ಮನು ಕೇಳೆಂದನು. ಆಶೆ ಇಲ್ಲದೆ ಭಜಿಸಿದವನಿಗೆ ಎಷ್ಟು ಹೇಳಲಿ? ಆ ಉತ್ತಮ ಪುರುಷನಿಗೆ ದಾಸಿಯಾಗಿಹಳು. ಅವನಿಗೆ ಸಾಯುಜ್ಯ ಮುಕ್ತಿಯನ್ನು ಕೊಡುವಳು. ದೇವಿಯೇ ಬಹು ಪ್ರಕಾಶವುಳ್ಳ ಕಿವಿಯಾಭರಣ, ಕಿರೀಟವು, ಪ್ರಕಾಶವುಳ್ಳ ಓಡಣ್ಯ ಪದಕವು, ಒಪ್ಪುತ್ತಿರುವ ವಜ್ರದ ಸರ, ಮುತ್ತುಗಳು, ಹೊಳೆಯುತ್ತಿರುವ ಪೀತಾಂಬರ ಉಡುಗೆಯು, ಕೋಟಿ ಸೂರ್ಯರ ಪ್ರಕಾಶನಾಗಿ ಬೆಳಗುತ್ತಿರುವನು. ತನಗೆ ದೇವಿಯಂತೆ 4 ಕೈಕಾಲುಗಳು, ವಿಸ್ತಾರವಾದ ಗದೆ, ಚಕ್ರ, ಕತ್ತಿ, ಕಠಿಣವಾದ ಬಾಣ, ಬಿಲ್ಲು, ಬೆನ್ನಿನಲ್ಲಿ ಕಟ್ಟಿರುವ ಮಸ್ತಕವು ಬಾಣಗಳ ಚೀಲದಿಂದ ಪ್ರಕಾಶ ಹೊಳೆಯುತ್ತಾ ಸ್ಥಿರವಾದ ಗೊಂಬೆಯಂತೆ ತೋರುವನು. ಕಣ್ಣ ಕಾಡಿಗೆ ಹೊಳೆಯುವ ಮೂಗುತಿ, ರತ್ನ ಪ್ರಕಾಶದಿಂದ ಶೋಭಿಸುವ ತಲೆಯಾಭರಣ, ಚವರಿ ಗೊಂಡೆಗಳಿಂದ ಕಾಂತಿ ಬಂಗಾರದುಡುಗೆಯು, ವಿಶೇಷವಾಗಿ ನಗುತ್ತಾ ತನಗೇ ತಾನೆಯೂ ಮಂಗಳಕರ ಶ್ರೇಷ್ಠ ಗೊಂಬೆಯಂತೆ ಯೋಗಿ ಇರುವನು. ವಿಶೇಷ ದೇವಿಯೇ ತಾನಾಗಿ ಆನಂದದಿಂದ ನಗುತ್ತಿರಲು, ಯೋಗಿಯು ಸಾಕ್ಷಾತ್ ಪರಬ್ರಹ್ಮನಾಗಿಯೇ ಇರುತ್ತಿರಲು ಅವನು ನರನೆಂಬುವುದು ಹೇಗೆ? ಅವನು ಸತ್ಯವಾಗಿ ದೇವಿಯಾಗಿಯೇ ಇರುತ್ತಿರಲು 3 ಲೋಕಗಳಲ್ಲಿ ಅವನನ್ನು ತಡವಿ ಯಾರೂ ಉಳಿಯಲಾರರು. ಎತ್ತ ನೋಡಿದತ್ತ ತನ್ನ ಮೂರ್ತಿಯೇ ತಾನಾಗಿ ಕಾಣುವನು. ನೋಡಿದ್ದಲ್ಲೆಲ್ಲ ಪ್ರಕಾಶರೂಪವಾಗಿ ಇರುವನು. ಮತ್ತೆ ತನ್ನ ಮನಸ್ಸಿಗೆ ಯೋಗ್ಯ ಕಂಡಂತೆ ಎತ್ತಲಾದರೂ ತಿರುಗಾಡುವನು. ಬ್ರಹ್ಮಸ್ವರೂಪನು ಕೊಡುತ್ತಾ ನಿಜ ಬ್ರಹ್ಮವೇ ಇರುವನು. ದೇವಿಯಾಗಿಯೇ ಊಟ ಮಾಡುವನು, ನೀರು ಕುಡಿಯುವವನು. ಕೇವಲ ದೇವಿಯಾಗಿಯೇ ಸರ್ವ ವ್ಯವಹಾರ ಮಾಡುತ್ತಾ ಆನಂದ ಪಡುತ್ತಿರುವನು. ಬೊಂಬೆ ಪುತ್ಥಳಿ ಶಬ್ದಗಳಲ್ಲಿ ಭೇದವಿಲ್ಲದಂತೆ ದೇವಿಗೂ ತನಗೂ ಭೇದವಿಲ್ಲದಂತೆ ದೇವಿಗೂ ತನಗೂ ಭೇದ ತಿಳಿಯುವುದಿಲ್ಲ. ಜಾಗರಣ, ಸ್ವಪ್ನ, ಸುಪ್ತಿ ಎಂಬ 3 ಅವಸ್ಥೆಗಳನ್ನು ಮರೆತು ಪ್ರಕಾಶದ ಗೊಂಬೆಯಾಗಿರುವನು. ದೇವಿಯು ತನ್ನ ಸ್ವರೂಪ ಹೊಂದಿದ ಯೋಗಿಯನ್ನು ತನ್ನ ದೇವರೆಂದೇ ತಿಳಿದು ರಕ್ಷಿಸುವಳು. ಎನ್ನಪ್ಪ ಎಂತೆಂದು ಹಾಡಿಯೂ ಹೊಗಳುವಳು. ಅವನ ಮೇಲೆ ಬಹು ಪ್ರೇಮವಿಟ್ಟು ಅವನನ್ನು ತನ್ನ ಪ್ರಾಣದಂತೆ ತಿಳಿಯುವಳು. ಚೆನ್ನಾಗಿ ತನ್ನ ಚಿಂತಾಮಣಿ ಎಂಬುವಳು. ದೇಹ ತಾನೆಂಬ ಭಾವವು ಮರೆತು ದೇಹದ ನೆನಪಿಲ್ಲದ ಯೋಗಿಯು ಮುಳ್ಳಿನೊಳು ನಡೆಯುತ್ತಿರಲು ಕಲ್ಲು ಮುಳ್ಳು ಕಾಲುಗಳಿಗೆ ಅಯ್ಯೋ ನಟ್ಟಿವೆ ಎಂದು ಮರುಗಿ ಪಾದಗಳನ್ನು ಮುಟ್ಟಿ ಮುಳ್ಳುಗಳನ್ನು ಕೀಳುವ ದಯಾಸಾಗರಳು ಅವನ ದೇಹದ ರಕ್ಷಣೆಯನ್ನು ಮಾಡುವಳು. ಯೋಗಿಯು ಆನಂದವಿರಲು ತಾನು ಆನಂದದಿಂದಿರುವಳು. ಯೋಗಿಯು ದುಃಖ ಹೊಂದಿದರೆ ತಾನು ಪಾಪಿ ಕರ್ಮಿ ಎಂದು ಮೇಲೆ ಮೇಲೆ ದುಃಖಿಸುವಳು. ಯೋಗಿಯು ವಂದಿಸಿದವರಿಗೆ ಒಲಿಯುವಳು. ನಿಂದಿಸಿದರೆ ಕಣ್ಣುಗಳಲ್ಲಿ ಕಿಡಿಗಳನ್ನು ಸಂಧಿಸುತ್ತಾ
ಮೈರಿಯ ವಂಶ ಸಹಿತ ನಾಶ ಮಾಡುವಳು. ದೇವಿಯು ಕತ್ತಿಯನ್ನು ಹೆಗಲಲ್ಲಿಟ್ಟು ಯೋಗಿಯನ್ನು ರಕ್ಷಿಸಲು ಅವನ ಹಿಂದೆ ಮುಂದೆಯೂ ಈ ಯೋಗಿಯು ಮಲಗಲು ಸೆರಗಿನಿಂದ ಗಾಳಿಯ ಬೀಸುವಳು. ಹೀಗೆ ದೇವಿಯು ರಕ್ಷಿಸುತ್ತಿರಲು ಯೋಗಿಗೆ ಚಿಂತೆಯೂ ಭಯವೂ ಯಾವ ಕಡೆಯದು, ಯಾವ ರೀತಿಯಿಂದಲೂ ಭಯಾದಿಗಳಿಲ್ಲ. ಇದು ಸತ್ಯದ ನುಡಿಯು. ಯಮ ಬ್ರಹ್ಮಾದಿಗಳ ಭಯವಿಲ್ಲ. ಹರಿಹರ ಬ್ರಹ್ಮರು ಒಬ್ಬರೇ. ನಿಜವಾಗಿ ಆ ದೇವಿಯೇ ತಾನಾಗುವನು. ಎಲ್ಲ ಕಾಲದಲ್ಲಿಯೂ ಸಾಧಕ ರೀತಿಯಿಂದ ಲಕ್ಷಣದಿಂದ ಗುರಿ ನಿಲ್ಲಿಸಿ ಪರಮದೇವಿಯೇ ತಾನಾಗಿ ಅರಿಯಹತ್ತಿದನು. ಕರ್ಮೇಂದ್ರಿಯ ಜ್ಞಾನೇಂದ್ರಿಯ ಅಂತಃಕರಣಗಳ ಸರ್ವ ವ್ಯವಹಾರಗಳನ್ನು ಯಾವಾಗಲೂ ತಾನೆಂದೆಯೇ ಆನಂದ ಸ್ವರೂಪನಾಗಿಯೇ ನೋಡುವನು. ಪ್ರತಿದಿನ ದೇಹದಲ್ಲಿ ಸೂರ್ಯಪ್ರಕಾಶವನ್ನು ಕಂಡು ಶೋಭಿಸುವನು. ಒಳ ಹೊರಗೆ ಏನನ್ನೂ ಕಾಣದೆ ಆತ್ಮಪ್ರಕಾಶದಲ್ಲಿ ಮುಳುಗುವನು. ಅವನಿಗೆ ಹೇಳಲು ಅರಿವಿಲ್ಲ. ಬಹು ಪ್ರಕಾರದ ಸುಖವು ತುಂಬಿ ತುಳುಕಿದಂತಾಗಲು ಶುದ್ಧ ಅರಿವು ಆನಂದಗಳಿಂದ ಪೂರ್ಣನೆನಿಸುವನು. ಯೋಗಿಯು ಹೊಟ್ಟೆಯು ಹಸಿದ ಕಾಲದಲ್ಲಿ ಸರ್ವವು ಬ್ರಹ್ಮಸ್ವರೂಪ ಭಾವವಿರುವುದರಿಂದ ತೆಗೆದುಕೊಳ್ಳುವ ಬಿಡುವ ನಿಯಮವಿಲ್ಲದೆ ಸರ್ವ ಜಾತಿಯಲ್ಲಿ ಭಿಕ್ಷಾನ್ನವನ್ನು ಕೈಮುಟ್ಟಿ ತೆಗೆದುಕೊಳ್ಳುವನು. ನಿದ್ದೆಯ ವೇಳೆಯಂತೆ ಶರೀರದ ಸ್ಮರಣೆಯಿಲ್ಲದಿದ್ದರಿಂದ ಬಟ್ಟೆಗಳನ್ನು ತೊಟ್ಟುಕೊಳ್ಳುವನು. ಬ್ರಹ್ಮಭಾವ ದೃಢವಾದವನಿಗೆ ಶರೀರದ ನೆನಪಿಲ್ಲದರಿಂದ ಬತ್ತಲೆಯಾಗುವನು. ಜೀವಭಾವ ಪೂರ್ಣ ಹೋಗಿ ಪರಮಾತ್ಮನೇ ತಾನಾಗಿ ಅವಿದ್ಯೆ, ಅಸ್ಮಿತೆ, ರಾಗ, ದ್ವೇಷ, ಅಪನಿವೇಶನಗಳೆಂಬ ಪಂಚಪಾಶಗಳನ್ನು ಚೆನ್ನಾಗಿ ನಾಶವಾದವು. ಕಾಮ ಕ್ರೋಧಾದಿಗಳ ಮದಗಳು ಸುಟ್ಟವು. ಸರ್ವ ವಿಷಯಗಳಿಗೆ ಹೋಗುವ ಇಂದ್ರಿಯಗಳು ಬ್ರಹ್ಮಭಾವವು ವಿಷಯಭಾವಗಳುಳ್ಳವಾದವು. ಯೋಗಶ್ರೇಷ್ಠನು ಸಾಕ್ಷಿ ರೂಪದಲ್ಲಿ ಎಚ್ಚರಾಗಿರುವನು. ಒಮ್ಮೆ ದೇವಿಯೇ ಉಣ್ಣು ಎನ್ನುವನು, ಒಮ್ಮೆ ನಾನು ಉಣ್ಣುವೆನು ಎಂಬುವನು, ಒಮ್ಮೆ ದೇವಿಯೇ ಕಣ್ಣಿನಿಂದ ನೋಡು ಎಂಬುವನು, ಒಮ್ಮೆ ನಾನು ನೋಡುವೆನು ಎಂಬುವನು. ಯೋಗಶ್ರೇಷ್ಠನು ನಿಜ ಸುಖದಲ್ಲಿ ಗುರು ಶಿಷ್ಯರಾಗಿ ತನ್ನೊಳಗೆ ಈ ರೀತಿ ಮನನ ಮಾಡುತ್ತಿರುವನು. ಒಮ್ಮೆ ಜಗವನ್ನು ದೇವಿ ಎಂಬುವನು, ಒಮ್ಮೆ ನಾನೇ ಜಗವೆಂಬುವನು, ಒಮ್ಮೆ ಸರ್ವವು ದೇವಿಯ ವಿಲಾಸವೆಂದು, ಒಮ್ಮೆ ತನ್ನ ವಿಲಾಸವೆಂದು ಅನ್ನುವನು. ತನ್ನ ದೇವಿಯ ಅಭಿಪ್ರಾಯ ಒಂದೇ ಆಗಿರುವ ಯೋಗಿಯು ಬ್ರಹ್ಮಾನುಭವದಿಂದ ನಿಜ ಸುಖದಲ್ಲಿರುವವನು. ಯಾವ ರೂಪವನ್ನು ಕಂಡರೂ ದೇವಿಯ ರೂಪವೆಂದು ನಿಜವಾಗಿ ದೇವಿಯ ಹೊರತು ಏನನ್ನೂ ನೋಡನು. ಪೂರ್ಣ ಅರಿವಿನ ಆನಂದದಲ್ಲಿ ಬ್ರಹ್ಮನೊಬ್ಬನೇ ತಾನಾಗಿ ಅಲೆದಾಡುತ್ತಾ ಇರುವನು. ತನಗೆ ಯೋಗ್ಯ ಕಂಡ ಇಚ್ಛೆಯಿಂದ ಸ್ಥಳದಲ್ಲಿ ಸಂಚರಿಸುತ್ತಾ ಆಹಾರಾದಿಗಳನ್ನು ಸೇವಿಸಿದರೂ ಉಂಡು ಉಪವಾಸವಿಯಂತಿರುವನು. ದುಷ್ಟರ ಸಹವಾಸಕ್ಕೆ ತನ್ನ ಒಪ್ಪಿಗೆಯಿಂದ ಕೊಡದೆ ಸಹಜಾನಂದದಲ್ಲಿ ಮನಮುಳುಗಿ ಸಾಕ್ಷಿಯಾಗಿರುವನು. ಯೋಗಿಯು ಈ ರೀತಿಯಿಂದ ಚರಿಸಿ ಬ್ರಹ್ಮದಲ್ಲಿ ಏಕಾಗುವನು. ಹೆಚ್ಚು ಹೇಳುವುದೇನಿದೆ? ಸತ್ಯ ಮಾತುಗಳನ್ನೇ. ಶಿವಸ್ವರೂಪನಾಗಿ ಯೋಗಿಯನ್ನು ಸದಾ ಸೇವಿಸುವವರು ಪುಣ್ಯವಂತರಾಗಿ ಮುಂದೆ ಮುಕ್ತಿಯ ಹೊಂದುವರು. ಇದು ಅತ್ಯಂತ ಸಿದ್ಧವಾಗಿರುವುದು. ಯೋಗಿಯು ಬ್ರಹ್ಮಸ್ವರೂಪದಲ್ಲಿ ಕೂಡಿರಲು ಸರ್ವವನ್ನು ಬಿಟ್ಟು ಸುಖ ದುಃಖ ತಪ್ಪು ತಿಳುವಳಿಕೆಯು ಹೋಗಿ ಜೀವಭಾವವನ್ನು ಬಿಟ್ಟು ಬ್ರಹ್ಮವೇ ಆಗಿ ವ್ಯವಹರಿಸುತ್ತಿದ್ದು ಕಡೆಗೆ ದೇಹ ಬಿಟ್ಟು ಪರಿಪೂರ್ಣ ಬ್ರಹ್ಮವೇ ಆಗಿರುವುದು. ಹಾಲಿನಲ್ಲಿ ಹಾಲು, ನೀರಿನಲ್ಲಿ ನೀರು, ಉತ್ತಮ ಸಕ್ಕರೆಯಲ್ಲಿ ಸಕ್ಕರೆಯು ಕೂಡಿ ಒಂದೇ ರೂಪದಂತೆ ಪರಮಾತ್ಮನಾಗಿ ಯೋಗಿಯು ಪರಿಪೂರ್ಣ ಬ್ರಹ್ಮದಲ್ಲಿ ಏಕಾಗುವನು. ಹೀಗೆ ಯೋಗವನ್ನು ಮಾಡುವವರು ಪುಣ್ಯವಂತರಿರುವರು. ಶಿವನು ಈ ಪ್ರಕಾರ ಜೀವನ್ಮುಕ್ತಿಯ ವಿಸ್ತಾರವಾಗಿ ಹೇಳಲು ಬಸವೇಶನು ಕೇಳಿ ಪ್ರೀತಿಯಿಂದ ಜೀವನ್ಮುಕ್ತಿ ಮಾರ್ಗಕ್ಕೆ ಸಂತೋಷಪಟ್ಟನು. ಆದಿಯಿಂದ ಅಂತ್ಯದವರೆಗೆ ದೇವಿ ಚರಿತ್ರೆಯನ್ನು ಕೇಳಿ ಪಾರ್ವತಿ ಪರಮೇಶ್ವರರಿಗೆ ನಮಿಸಿದನು. ಎಲೆ ಬಸವೇಶನೇ ಕೇಳು. ದೇವಿಯ ಚರಿತ್ರೆಯನ್ನು ಪ್ರೇಮದಿಂದ ಓದುವವರು, ಭಕ್ತಿಯಿಂದ ಕೇಳಿ ತಿಳಿಯುವವರು ಪುಣ್ಯ ಸಂಪಾದನೆಯಾಗಿ ಸುಖಭೋಗಕ್ಕೆ ಯೋಗ್ಯರಾಗುವರು. ನಿಷ್ಕರ್ಮದಿಂದ ಓದಿದರೆ ದೇವಿಯ ದಯೆಯಿಂದ ಜ್ಞಾನವು ಸಿದ್ಧವಾಗುವುದು. ದರ ದಿವಸ 1-2 ಅಧ್ಯಾಯಗಳನ್ನು ಅರ್ಥಗಳಿಂದ ಓದಿದವರು, ಕೇಳಿದವರು ದೇವಿಯ ಸ್ಮರಣೆ ಮಾತ್ರದಿಂದ ಬಯಕೆಯನ್ನು ಹೊಂದುವರು. ಮುಂದೆ ಪೂರ್ಣ ಅರ್ಥದಿಂದ ಓದಿದವರಿಗೆ, ಕೇಳಿದವರಿಗೆ ಅವರ ಬಯಕೆಯು ಪೂರ್ಣವಾಗಲು ಆಶ್ಚರ್ಯವೇ ಇಲ್ಲ ಎಂದು ಬಾಗಿ ಎತ್ತಿದನು.
ಪ್ರಥಮರು, ಸಿದ್ಧರು, ಸಾಧ್ಯರು, ಕಿನ್ನರರು, ಕಿಂಪುರುಷರು, ಮುನಿಜನರು, ಸರ್ವಗಣಗಳು, ಪರಮೇಶ್ವರನ ಸಭೆಯಲ್ಲಿರುವವರೆಲ್ಲರೂ ಸಂತೋಷವನ್ನು ಹೊಂದಿದರು. ಸಭೆಯಲ್ಲಿ ನಾಗರಿಗಳು ಬಾರಿಸಿದವು, ಕಹಳೆಗಳು ಊದಲ್ಪಟ್ಟವು. ಬಳಿಕ ಚಂಡೀಶನು ಮೆಚ್ಚಿ ಸಂತೋಷದಿಂದ ಬಲರೆ ಬಲರೆ ಪರದೇವತೆ ಎನ್ನುತ್ತಾ ಹೊಗಳಿದನು. ನಂದೆಯು ಮುದ್ದಲೆಯನ್ನು ತಕ್ಕೊಂಡು ವಿಶೇಷವಾಗಿ ನುಡಿಸಿದನು. ಮುದ್ದಲೆಯ ಸಪ್ಪಳಕ್ಕೆ ಸರಿಯಾಗಿ ಭೃಂಗಿಪನು ನಾಟ್ಯದಿಂದ ತೋರಲು ಆ ಸಭೆಯು ಶೋಭಿಸಿತು. ಸೂತನು ಶೌನಿಕರೇ ಕೇಳಿದಿರಾ ಎಂದು ಪಾರ್ವತಿಯ ಮನೋಹರ ಚರಿತ್ರೆಯನ್ನು ಬಹು ಸಂತೋಷದಿಂದ ಹೇಳಲು ಮುನಿಜನರು ಸಂತೋಷದಿಂದ ಕೇಳಿ ದೇವಿಯ ಚರಿತ್ರೆಗೆ ಪ್ರೀತಿಸುತ್ತಾ ಸೂತನನ್ನು ಬಹಳ ಹೊಗಳುತ್ತಾ ಚಿದಾನಂದ ಸ್ವರೂಪ ಗುರುವರಿಯರನ್ನು ವಿಸ್ತಾರವಾಗಿ ನೆನೆದರು. ನಂದಿಯ ದೆಸೆಯಿಂದ ಪ್ರಥಮರಿಗೆ, ಸುರ ಮುನಿಗಳಿಗೆ, ಅನೇಕ ಜಗತ್ತಿನ ಜನರಿಗೆ ಕಲ್ಯಾಣವೂ ಆನಂದವೂ ಆಯಿತು. ಚಿದಾನಂದ ಗುರುಗಳ ದಯೆಯಿಂದ ಪಾರ್ವತಿಯ ಚರಿತ್ರೆಯನ್ನು ಕೇಳುವವರಿಗೂ ಹೇಳುವವರಿಗೂ ಹಿತವೂ ಆನಂದವೂ ದೊರೆಯುವುದು.